ನಮಸ್ಕಾರ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಿಮ್ಮ ನೆಚ್ಚಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿಯ ಇಂದಿನ ಸ್ಪೆಷಲ್ ರುಚಿಗಳು: ಮೆಂತ್ಯೆ ಬಾತ್, ಬ್ರೆಡ್ ಹಲ್ವಾ, ಬ್ರೆಡ್ ಮಸಾಲಾ, ದಿಢೀರ್ ಸೂಪ್. ಕೆಲವೊಮ್ಮೊಮ್ಮೆ ನಮಗ್ ತುಂಬಾ ದುಃಖ ಆದಾಗ ನಮ್ ಜೊತೆ ಯಾರು ಇಲ್ಲ ಅಂತ ಬೇಜಾರ್ ಮಾಡ್ಕೋತೀವಿ. ಆದ್ರೆ ಬೇರೆಯವ್ರ ದುಃಖದಲ್ಲಿದ್ದಾಗ ನಾವ್ರ ಜೊತೆಗಿದ್ದೀವಿ ಅಂತ ಹೇಳಿದಾಗ ನಮ್ ಬದುಕಿಗೂ ಒಂದು ಅರ್ಥ ಬರುತ್ತಲ್ಲ. ಈ ಒಂದು ಮಾತನ್ನ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮದ ಸೆಲೆಬ್ರಿಟಿ ಗೆಸ್ಟ್ ಯಾರು ತುಂಬಾನೇ ಮುದ್ದಾಗಿದ್ದಾರೆ. ಸಖತ್ತಾಗಿ ಡಾನ್ಸ್ ಮಾಡ್ತಾರಪ್ಪ. ಅವ್ರು ಡಾನ್ಸ್ ಮಾಡ್ತಾರೆ, ನನ್ಗೆ ಸ್ಟೆಪ್ಸ್ ಎಲ್ಲ ಮರ್ತೋಗುತ್ತೆ. ನಿಮ್ಗೂ ತುಂಬಾ ಸರಿ ಅದಾಗಿರುತ್ತೆ. ಯಾರು ಗೊತ್ತಾ? ಮುದ್ದಾಗಿ ಗುಂಡ್ಗುಂಡಕ್ಕಿರುವಂತ ಶೀರ್ಷಿಕಾ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಬನ್ನಿ ಶೀರ್ಷಿಕಾ. ಐ ಆಮ್ ಗುಡ್. ಹೇಗಿದ್ದೀರಾ? ಸೊ ಸಿಕ್ಕಾಪಟ್ಟೆ ಸಖತ್ತಾಗಿ ಡಾನ್ಸ್ ಮಾಡ್ತೀರಾ. ಸೊ ಅಡ್ಗೆನೂ ಅಷ್ಟೇ ಚೆನ್ನಾಗಿ ಮಾಡ್ತೀರಾ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಹೌದು, ಸೆಲ್ಫ್ ಪ್ರೈಸ್ ಮಾಡ್ಕೋಬಾರ್ದು, ಬಟ್ ತಕ್ಕ ಮಟ್ಟಿಗೆ ಓಕೆ. ಐ ಆಮ್ ಪ್ರೈಸಿಂಗ್ ಯು. ಓಕೆ, ಸೊ ಅಡ್ಗೆ ಎಲ್ಲ ಚೆನ್ನಾಗಿ ಮಾಡ್ತೀರಾ. ತುಂಬಾ ಜನ ಫ್ರೆಂಡ್ಸ್ ಇದಾರಲ್ಲ ಶೀರ್ಷಿಕಾಗೆ, ಹೌದು ಅಲ್ವಾ? ಎಲ್ರ ಜೊತೆ ಜಗಳ ಆಡ್ತೀರಾ ನೀವು? ಹಾ, ಚೆನ್ನಾಗಿ ಜಗಳ ಆಡ್ತೀವಿ. ಆಡ್ಲೇಬೇಕು, ಅವಾಗ್ಲೇ ಫ್ರೆಂಡ್ಶಿಪ್ ಅರ್ಥ ಬರೋದು. ಸೊ ಜಗಳ ಆಡ್ತಾ ಮಾತಾಡ್ತಾ ನಾವಿಬ್ರು ಅಡ್ಗೆ ಮಾಡೋಣ. ಶೋರ್. ನೀವಂತೂ ಸಿಕ್ಕಾಪಟ್ಟೆ ತರ್ಲೆ ಮಾಡ್ತೀರಾ, ಕಾಲ್ ಎಳಿತೀರಾ ಅಂತ ಗೊತ್ತು. ಸ್ವಲ್ಪ ಹುಷಾರಿಲ್ಲ. ನಿಮ್ ವಿಷಯಕ್ಕೆ ಹಾಗೆ ಮಾಡಲ್ಲ. ಯಾಕೆ ಮಾಡಲ್ಲ? ನನ್ ವಿಷಯಕ್ಕೆ ಯಾಕೆ ಮಾಡ್ಬೇಕಾ? ಅಲ್ಲ, ಸೀನಿಯರ್ ಅಲ್ವಾ? ಥ್ಯಾಂಕ್ ಯು. ಯಾವ ವಿಷಯದಲ್ಲಿ? ಎಲ್ಲಾ ವಿಷಯದಲ್ಲೂ. ಅಲ್ಲ, ಅಡ್ಗೆ ಪ್ರೋಗ್ರಾಮ್ ಆಂಕರಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಒಂದ್ ಸ್ವಲ್ಪ ಸೀನಿಯರ್ ಆಗ್ಬಿಟ್ಟಿದ್ದೀನಿ. ಬಿಕಾಸ್ ಎಲ್ಲರೂ ಬರೋರೆಲ್ಲ ಸಿಕ್ಕಾಪಟ್ಟೆ ತಿನ್ನಿಸ್ತಾರೆ. ಸೊ ಒಂದ್ ಸ್ವಲ್ಪ ಉದ್ದ ಇದೆಲ್ಲ ಸ್ವಲ್ಪ ದಪ್ಪ ಆಗಿದ್ದೀನಿ ವಿಷಯದಲ್ಲಿ. ಓಕೆ, ಸೊ ಶುರು ಮಾಡೋಣ. ಇವತ್ತು ಯಾವ ನಿಮ್ಮ ಬೆಸ್ಟ್ ರೆಸಿಪಿ, ಫಸ್ಟ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಫಸ್ಟು ಮೇಥಿ ರೈಸ್, ಆಮೇಲೆ ಬ್ರೆಡ್ ಮಸಾಲಾ. ಎರಡು ತುಂಬಾ ಸಿಂಪಲ್ ಆಗಿದೆ, ಫಾಸ್ಟ್ ಆಗಿ ಮಾಡ್ಬೋದು. ಸಡನ್ ಆಗಿ ಹಶು ಆದಾಗ ಯುನೋ ಇಮಿಡಿಯೇಟ್ ಆಗಿ ಬೇಕು ಅಂತ ಅನ್ಸಿದ ತಕ್ಷಣ ಮಾಡ್ಕೋಬಹುದು. ಆ ತರ ಸಿಂಪಲ್ ರೆಸಿಪಿ. ಸೊ ಫಸ್ಟ್ ಮಾಡ್ತಾ ಇರೋದು ಮೇಥಿ ರೈಸ್. ಮೇಥಿ ರೈಸ್ ಶುರು ಮಾಡೋಣ. ಮೇಥಿ ರೈಸ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ಜೀರಿಗೆ, ಖಾರದ ಪುಡಿ, ಗರಂ ಮಸಾಲ, ಉಪ್ಪು, ಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಮೆಂತೆ ಸೊಪ್ಪು, ರೈಸ್. ಇಷ್ಟೇ. ಶುರು ಮಾಡೋಣ. ಫಸ್ಟ್ ಒಂದು ಪ್ಯಾನ್ ಕೊಡಿ. ಆಯಿಲ್ 1 ಸ್ಪೂನ್ ಕೊಡಿ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಫಸ್ಟಿಗೆ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಜೀರಿಗೆ ನಮ್ಗೆ ರೈಸಿಗೆ ಎಷ್ಟು ಬೇಕು ಅಂತ ಅಂದಾಜ್ ಮೇಲೆ 1/2 ಸ್ಪೂನ್ ಹಾಕ್ತಾ ಇದ್ದೀನಿ. ನೀವು ಬೆಂಗಳೂರಿನವರ ಯಾವ ಊರಿನವರು? ಬೇಸಿಕಲಿ ಅವರು, ಬಟ್ ನಾವು ಹುಟ್ಟು ಬೆಳೆದಿದ್ದೆಲ್ಲ ಶಿವಮೊಗ್ಗ. ಇದಕ್ಕೆ ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಇದು ಹಾಕೊಳ್ಬೋದು. ಮೆಣಸಿನ್ಕಾಯಿ, ಈರುಳ್ಳಿ ಒಂದು ಹಾಕ್ತಾ ಇದ್ದೀರಾ? ಒಂದು. ಹೌದು. ಸ್ವಲ್ಪ ಜೀರಿಗೆ, ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ. ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಸಾಕ? ಸ್ವಲ್ಪ ಟೊಮ್ಯಾಟೊ? ಸ್ವಲ್ಪ ಟೊಮೆಟೊ ಸಾಕು. ಅಡಿಗೆ ಮಾಡೋದಂದ್ರೆ ತುಂಬಾ ಇಷ್ಟನಾ? ತುಂಬಾ ಇಷ್ಟ ಅಂತಲ್ಲ, ಬಟ್ ಪರವಾಗಿಲ್ಲ. ಓಕೆ, ಅಡ್ಗೆ ಅಂದ್ರೆ ಈಸಿ ಆಗಿರ್ಬೇಕು ರೆಸಿಪಿ ಅಂದ್ರೆ ಮಾಡ್ತೀನಿ. ನಾನು ಮಾಡೋ ಎಲ್ಲ ಐಟಮು ಆಲ್ಮೋಸ್ಟ್ ಎಲ್ಲ ಸಿಂಪಲ್ ಆಗಿರತ್ತೆ, ರುಚಿ ಮಾತ್ರ ಚೆನ್ನಾಗಿರತ್ತೆ. ಪರವಾಗಿಲ್ಲ, ನಿಮ್ ತರ. ಅವ್ರು ಹೇಳಿ, ಥ್ಯಾಂಕ್ಸ್. ಅಲ್ಲ, ಶೀರ್ಷಿಕನ್ಗೆ ಯಾವಾಗ್ಲೂ ನ್ಯೂ ಇಯರ್ ಅಂತ ಬಂದ ತಕ್ಷಣ ಒಂದು ರೆಸಲ್ಯೂಷನ್ ಅಪ್ಪ. ಬೇಡ ಆಗಿತ್ತಲ್ವಾ? ನ್ಯೂ ಇಯರ್ ರೆಸಲ್ಯೂಷನ್ ಏನು? ಪ್ರತಿ ವರ್ಷನೂ ಅಷ್ಟೇ ಸೇಮ್ ರೆಸಲ್ಯೂಷನ್. 6 months ಫಾಲೋ ಮಾಡ್ತೀನಿ, 6 months ಇಲ್ಲ. ಇಟ್ ನೆವರ್ ಚೇಂಜಸ್. ಇಟ್ ನೆವರ್ ಚೇಂಜಸ್. ಓಕೆ, ಯಾಕೆ? ಅದು 6 months ಎಲ್ಲ ಬಾಯಿ ಕಟ್ಟಿ ಟ್ರೈ ಮಾಡೋದು, ಫುಲ್ ಹಾರ್ಡ್ ವರ್ಕ್ ಮಾಡೋದು. ಈಗ ಮೆಂತ್ಯ ಸೊಪ್ಪು ಪೂರ್ತಿ 1 ಕಪ್. ಯಾಕಂದ್ರೆ ಬೀತಿ ರೈಸ್ ಅಲ್ಲ, ಸೊ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ. ಇದನ್ನ ಫುಲ್ ನೀಟಾಗಿ ಆ ಸೊಪ್ಪು ಫುಲ್ಲು ಇದೆಲ್ಲ ಹೋಗ್ಬೇಕಾ, ಎಲ್ಲ ಹೋಗ್ಬೇಕು. ಅದಕ್ಕೆ ಅಲ್ಲಿವರೆಗೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಾಂದ್ರೆ ರೈಸ್ ಸ್ವಲ್ಪ ಅದ್ರ ಫ್ಲೇವರ್ ಬಂದ್ರೆ ಅಷ್ಟು ಚೆನ್ನಾಗಿರಲ್ಲ, ಅವಾಗ ಕೈ ಆಗುತ್ತೆ. ನನ್ನ ಫ್ರೆಂಡ್ಸ್ ಯಾವಾಗ್ಲೂ ನಂಗೆ ಅಣಗಿಸ್ತಾ ಇರ್ತಾರೆ, ಒಂದ್ಸಲ ಮೀಟ್ ಮಾಡಿದಾಗ ಹೇಗಿರ್ತೀನೋ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಆ ರೀತಿ ಇರಲ್ಲ. ಎಲ್ರಿಗೂ ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗತ್ತೆ. ನೀವೇನಾ ಎಸ್ಪೆಷಲಿ ಪ್ರೊಡಕ್ಷನ್ ಮ್ಯಾನೇಜರ್ಗೆ, ಬೇರೆ ಯಾರಿಗಾಗತ್ತೋ ಇಲ್ವೋ ಅವ್ರಿಗಂತೂ ತುಂಬಾ ಕಷ್ಟ ಆಗತ್ತೆ. ನೀವೇನಾ ಆ ಸೀರಿಯಲ್ ಮಾಡಿದ್ದು? ಇಲ್ಲ ಅಂತ ನಿಮ್ ತಂಗಿ ಇರ್ಬೇಕು. ಓಕೆ, ಅಂದ್ರೆ ಯಾವ ತರ ಏನ್ ವ್ಯತ್ಯಾಸ ಆಗಿರುತ್ತೆ? ಏನು ವ್ಯತ್ಯಾಸ ಆಗಿರಲ್ಲ, ಬಾಯಿ ಕಟ್ಟಿ ಸಾಕಾಗಿರತ್ತೆ, ಬಿಟ್ಬಿಡ್ತೀನಿ. ಆಮೇಲೆ ಎಕ್ಸರ್ಸೈಸ್ ಮಾಡಕ್ ಹೋಗಲ್ಲ.
ಒಂದು 6 ಮಂತ್ಸ್ ಆರಾಮಾಗಿ ಲೆಜರ್ ಆಗಿರ್ತೀನಿ. ಸ್ವಲ್ಪ ಪುಟ್ ಆನ್ ಆಗಿದ ತಕ್ಷಣ ಎಲ್ಲರೂ ಹೇಳಕ್ ಶುರು ಮಾಡ್ತಾರೆ. ಸ್ಕ್ರೀನಲ್ಲಿ ಆಸ್ ಯು ನೋ 15% ಜಾಸ್ತಿನೇ ಕಾಣ್ತೀವಿ ನಾವು. ಸೊ ಅವಾಗೆಲ್ಲ ಹೇಳಕ್ ಶುರು ಮಾಡಿದ ತಕ್ಷಣ ಹಾ 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 ಅಂತ ಹೇಳಿ ನಮ್ಮಮ್ಮನಿಂದ ವಾರ್ನಿಂಗ್ ಬರುತ್ತೆ. ಫಸ್ಟ್ ನಮ್ಮಮ್ಮ ನನ್ನ ಜೊತೆ ಇದ್ರೆ ನಾನು ಯಾವತ್ತೂ ದಪ್ಪ ಆಗಲ್ಲ. ಶಿ ಇಸ್ ಆಲ್ವೇಸ್ ವೆರಿ ಕಾನ್ಶಿಯಸ್. ಜಾಸ್ತಿ ತಿನ್ಬೇಡ, ಫಸ್ಟ್ ಅವ್ರ ಪ್ಲೇಟ್ ನೋಡಲ್ಲ, ನನ್ ಪ್ಲೇಟ್ ನೋಡ್ತಾ ಇರ್ತಾರೆ. ಶಿಶಿಕಾ ಸಾಕು ಸಾಕು ಅಂತ. ಸೊ ಇವಾಗ ಅಮ್ಮ ಇಲ್ಲಲ್ಲ, ಅಮ್ಮ ಊರಲ್ಲಿದ್ದಾರೆ. ಸೊ ಹಾಗಾಗಿ ಯಥೇಚ್ಛವಾಗಿ ತಿಂದು ಹಿಂಗಾಗ್ಬಿಟ್ಟಿದ್ದೀರಾ? ಗುಂಡ್ಗುಂಡಕ್ಕಾಗಿದೆ. ಬಟ್ ನ್ಯೂಯಾರ್ಕ್ಕಿಂತ ಇವಾಗ ನಾನು ಸಣ್ಣ ಆಗಿದ್ದೇನೆ ಅಲ್ವಾ? ನನ್ ಅಲ್ವಾ? ಒಂದ್ ಸ್ವಲ್ಪ ಅನ್ನಿಸ್ತು. ಇಲ್ಲ ಖಂಡಿತ ನನ್ಗೆ ಅನ್ನಿಸ್ಲಿಲ್ಲ ಅಂತ ಹೇಳ್ತೀರಾ? ಸೀರಿಯಸ್ಲಿ ಸ್ವಲ್ಪ, ನಾಟ್ ವೆರಿ ಮಚ್, ಬಟ್ ಆದ್ರೂ ಓಕೆ, ನಾಟ್ ಬ್ಯಾಡ್. ಶಿಶಿಕಾ ತುಂಬಾ ಇಷ್ಟಪಡುವಂತ ಹಾಬೀಸ್ ಏನು? ಡಾನ್ಸ್. ನನ್ನ ಡ್ರೀಮ್ ಏನು ಅಂತಂದ್ರೆ ಐ ವಾಂಟ್ ಟು ಡೂ ಕೊರಿಯೋಗ್ರಫಿ. ಹಾ, ಎಲ್ಲ ಫಾರ್ಮ್ಸ್ ಮಿಕ್ಸ್ ಮಾಡಿ ಒಂದ್ ಸ್ಟೈಲ್ ಮಾಡ್ಬೇಕು ಅಂತ ಬಹಳ ಆಸೆ ಇದೆ. ಸೊ ನನಗೆ ಒನ್ ಅಡ್ವಾಂಟೇಜಸ್, ನಾನು ಕ್ಲಾಸಿಕಲ್ ಡ್ಯಾನ್ಸರು ಕೂಡ, ಸಾಲ್ಸಾ ಡ್ಯಾನ್ಸರು ಕೂಡ, ಪ್ಲಸ್ ಫಿಲ್ಮ್ ಸಾಂಗ್ಸಿಗೂ ಡ್ಯಾನ್ಸ್ ಮಾಡ್ತೀನಿ. ಹೇಳ್ತಾರೆ ಕ್ಲಾಸಿಕಲ್ ಮಾಡಿದ್ರೆ ಬೇರೆ ಯಾವ್ದು ಮಾಡಕ್ಕಾಗಲ್ಲ, ಸ್ಟಿಫ್ ಬರುತ್ತೆ ಬಾಡಿ ಅಂತ. ಸೊ ಫಾರ್ ಮೀ ಇಟ್ ಇಸ್ ಬೀನ್ ಅನ್ ಅಡ್ವಾಂಟೇಜ್. ಎಲ್ಲ ಫಾರ್ಮ್ನ ಐ ಕ್ಯಾನ್ ಪಿಕ್ ಅಪ್ ವೆರಿ ಫಾಸ್ಟ್. ಸೊ ಒಂದ್ ನಿಮಿಷ ಜಸ್ಟ್ ಇದು. ಸೊ ಎಲ್ಲ ಫಾರ್ಮ್ನ ನಾನು ಆರಾಮಾಗಿ ಪಿಕ್ ಮಾಡೋದ್ರಿಂದ, ಸೊ ಐ ವಾಂಟ್ ಟು ಡೂ ಲೈಕ್ ಕ್ಲಾಸಿಕಲ್ ಎಲ್ಲ ಮಿಕ್ಸ್ ಮಾಡಿ ಕ್ರಿಯೇಟ್ ಯುವರ್ ಓನ್ ಸ್ಟೈಲ್. ಯಾ. ಸೊ ಮತ್ತೆ ಇನ್ನೊಂದು ಏನ್ ಗೊತ್ತಾ, ಬೆಂಗಳೂರಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ, ಇವಾಗ ಗರಂ ಮಸಾಲ ಇದೆಲ್ಲ ಹಾಕ್ಬಿಡ. ಒಂದು ಸ್ಪೂನ್ ಕೊಡಿ. ಖಾರದ ಪುಡಿ ಹಾಕ್ತಾ ಇದೀನಿ. ಖಾರ ಬೇಕು ಅಂದ್ರೆ ಜಾಸ್ತಿ ಹಾಕೋಬಹುದು, ಇಲ್ಲಾಂದ್ರೆ ಕಮ್ಮಿನೇ ಹಾಕೊಳ್ಳಿ. ಇದು ಗರಂ ಮಸಾಲ. ಬೇಕಿದ್ರೆ ನಾವು ಮನೇಲಿ ಒಂಚೂರು ಕಿಚನ್ ಕಿಂಗ್ ಮಸಾಲ ಅಂತ ಬರುತ್ತೆ, ಅದನ್ನ ಒಂಚೂರು ಹಾಕಿದ್ರೆ ಒಂದ್ ಸ್ವಲ್ಪ ಜಾಸ್ತಿನೇ ಫ್ಲೇವರ್ ಕೊಡತ್ತೆ ಅದು. ಓಕೆ, ಇಲ್ಲಿ ಹಾಕ್ತಾ ಇಲ್ಲ ನಾನು. ಸ್ವಲ್ಪ ಗರಂ ಮಸಾಲ ಮತ್ತೆ ಸ್ವಲ್ಪ ಚಿಲ್ಲಿ ಪೌಡರ್ ಅಷ್ಟೇ. ರೈಸ್ ನ ಮಿಕ್ಸ್ ಮಾಡ್ಬಿಡೋಣ. 1 ಸ್ಪೂನ್ ಕೊಡಿ. ಉಪ್ಪು ಹಾಕೋಣ. ಶಿಶಿಕಾ ತುಂಬಾ ಖಾರ ತಿಂತೀರಾ ಮನೇಲಿ? ಇಲ್ಲ, ತಿನ್ನಲ್ಲ. ಅದನ್ನೇ ಹೇಳಕ್ ಹೋದೆ. ಲಾಸ್ಟ್ಗೆ ನಮ್ಮಲ್ಲಿ ಎಲ್ಲಾ ಅಡ್ಗೆಗೂ ಒಂದು ಬೆಲ್ಲ ಹಾಕ್ತಿವಿ, ಇಲ್ಲ ಸಕ್ಕರೆ ಹಾಕ್ತಿವಿ. ಸ್ವೀಟ್. ಯಾ. ಈ ಸಾರಿಗೂ ಹಾಕ್ತಿವಿ. ಇದಕ್ಕೂ ಬೇಕಾದ್ರೆ ಲಾಸ್ಟ್ಗೆ 1 ಸ್ಪೂನ್ ಸಕ್ಕರೆ ಹಾಕ್ತೀನಿ ಮನೇಲಿ ನಾನು. ಮನೇಲಿ ಓಕೆ. ನಿಮ್ಗೆಲ್ಲ ಖಾರ ಇಷ್ಟ ಆಗತ್ತೆ ಅಂದ್ರೆ ಹೀಗೆ ಇಡ್ಬೋದು, ಇಲ್ಲ ಅಂತಂದ್ರೆ 1 ಸ್ಪೂನ್ ಸಕ್ಕರೆ ಹಾಕೋಬಹುದು. ಅದೊಂಥರ ಚೆನ್ನಾಗಿರುತ್ತೆ. ನಮಗ್ ತುಂಬಾ ಇಷ್ಟ ಆಗತ್ತೆ. ಎಸ್, ಡನ್. ಶಿಶಿಕಾ ಮೆಂತ್ಯ ಬಾತ್ ಇಸ್ ಡನ್. ಎಸ್, ಫೈನಲಿ. ಎಸ್, ನನಗೋಸ್ಕರ. ಓನ್ಲಿ ಫಾರ್ ಯು. ಓಕೆ. ಸೊ ನೀವ್ ಹೇಳಿ, ಸಕ್ಕರೆ ಹಾಕ್ಲಾ ಬೇಡವಾ? ನಿಮ್ಗೆ ಖಾರ ಇಷ್ಟನಾ? ಆಕ್ಚುಲಿ ನಂಗೆ ಖಾರ ಇಷ್ಟ. ಹಾಗಾದ್ರೆ ಹೀಗೆ ಇರ್ಲಿ. ಸೊ ಸರ್ವಿಂಗ್ ಬೌಲಿಗೆ ಹಾಕಿ. ಶೋರ್. ಆಕ್ಚುಲಿ ಇದಕ್ಕೆ ಜಾಸ್ತಿ ಏನು ಹಾಕೇ ಇಲ್ಲ ನಾನು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗ್ಲಿ ಅಥವಾ ಚಕ್ಕೆ ಲವಂಗ ಆಗ್ಲಿ ಏನು ಹಾಕಿಲ್ಲ. ಇಟ್ಸ್ ವೆರಿ ಸಿಂಪಲ್. ಜಾಸ್ತಿ ಮಸಾಲೆ ಬೇಡ ಅಂತ ಇರತ್ತಲ್ಲ ಕೆಲವರಿಗೆ, ಅವರಿಗೆ ಇದು ತುಂಬಾ ಚೆನ್ನಾಗಿರತ್ತೆ. ಅಂಡ್ ಆಲ್ಸೋ ಮೆಂತ್ಯ ಸೊಪ್ಪು ಏನಿದೆ ತುಂಬಾ ಹೆಲ್ದಿ. ಹೌದು, ಇಟ್ಸ್ ಹೆಲ್ದಿ. ಹೌದು, ಅಂಡ್ ಇಟ್ಸ್ ವೆರಿ ಈಸಿ. ಈಗ ಅನ್ನ ಇದೆ ಅಂದ ತಕ್ಷಣ ನಾವೆಲ್ಲರೂ ಏನ್ ಥಿಂಕ್ ಮಾಡ್ತೀವಿ, ಚಿತ್ರಾನ್ನ ಮಾಡೋಣ, ಇಲ್ಲ ಪುಳಿಯೋಗರೆ ಮಾಡೋಣ, ಲೆಮನ್ ರೈಸ್ ಮಾಡೋಣ ಅಂತ ಅನ್ಕೋತೀವಿ, ಅಥವಾ ಇನ್ನೇನಾದ್ರು ಬಿರಿಯಾನಿ ಪೌಡರ್ಸ್ ಬರತ್ತೆ ಇವಾಗ, ಅದನ್ನ ಮಾಡ್ಬಿಡೋಣ ಅಂತ ಯೋಚನೆ ಮಾಡ್ತೀವಿ ಹೊರತು ಮನೇಲಿ ಮೆಂತ್ಯ ಸೊಪ್ಪಿದ್ರೆ ಇಟ್ ಇಸ್ ವೆರಿ ಫಾಸ್ಟ್. ಸೊ ಮೇಥಿ ರೈಸ್ ರೆಡಿ. ಬಿಸಿ ಬಿಸಿಯಾದ ಮೇಥಿ ರೈಸ್ ರೆಡಿ. ಓನ್ಲಿ ಫಾರ್ ಅಶ್ವಿನ್. ಥ್ಯಾಂಕ್ ಯು ಸೋ ಮಚ್. ಶಿಶಿಕಾ ತಿನ್ಬೋದಲ್ಲ? ಶೋರ್. ಚೆನ್ನಾಗಿದ್ರೆ ನನ್ಗೆ, ಚೆನ್ನಾಗಿಲ್ಲ ಅಂದ್ರೆ ಎಲ್ಲರಿಗೂ. ಉಲ್ಟಾ ಹೋಯ್ತು. ಚೆನ್ನಾಗಿದ್ರೆ ಎಲ್ಲರಿಗೂ, ಚೆನ್ನಾಗಿರ್ಲಿಲ್ಲ ಅಂದ್ರೆ ನಿಮಗ್ ಮಾತ್ರ. ಎಕ್ಸ್ಪ್ರೆಷನ್ ಮಾತ್ರ ಚೆನ್ನಾಗಿರೋ ತರ ಕೊಡಿ ಪ್ಲೀಸ್ 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 ಪ್ಲೀಸ್. ಮಸ್ಕಾ ಅಲ್ವಾ? ಮಸ್ಕಾ ಸ್ವೀಟ್ ಆಫ್ ಯು ಅಲ್ವಾ? ಗೊತ್ತು ನನ್ಗೆ. ಎವ್ರಿಬಡಿ ಸೇ ದಟ್. ಸ್ವೀಟ್ ಸೈಡ್ ಫ್ರೆಂಡ್ ಆಫ್ ಮೈನ್. ಅಲ್ಲ, ತುಂಬಾ ಜನ ಅದನ್ನ ಹೇಳ್ತಾರೆ ಅಲ್ವಾ? ಕೇರ್ಫುಲ್ ಆಗಿ ನಿಮ್ಮನ್ನೇ ನೋಡ್ತಾ ಇದೀನಿ, ನಿಮ್ ಎಕ್ಸ್ಪ್ರೆಷನ್ ನೋಡ್ತಾ ಇದೀನಿ. ತಪ್ಪು ತಿಳ್ಕೊಂಡ್ಬಿಡ್ತಾರೆ ಎಲ್ಲ. ಮೆಣಸಿನ್ಕಾಯಿ ಇದೆ, ಅದು ತಿನ್ಬೇಡಿ. ನಂಗೆ ಖಾರ ತುಂಬಾ ಇಷ್ಟ. ಬಟ್ ಸ್ಟಿಲ್ ರ್ಯಾನ್ ತಿನ್ಲ. ಏನು ಎಕ್ಸ್ಪ್ರೆಷನ್ ಬರ್ತಾ ಇಲ್ಲ. ಇಸ್ ಇಟ್ ಸೋ ಬ್ಯಾಡ್?
ನಿಮ್ ತರಾನೇ ಸಿಕ್ಕಾಪಟ್ಟೆ ಖಾರವಾಗಿದೆ. ಹೌದಾ? ತುಂಬಾ ಚೆನ್ನಾಗಿದೆ. ಇಟ್ಸ್ ಹಾಟ್, yes. It's hot baby, but still it's very tasty. ತುಂಬಾ ಚೆನ್ನಾಗಿದೆ. ಮೆಂತ್ಯ ಸೊಪ್ಪು ಏನ್ ಹಾಕಿದ್ದೀರಾ, ಮೆಂತ್ಯ ಹಾಕ್ದಾಗ ಕಹಿ ಬರುತ್ತೆ ಅಂತ ಹೇಳ್ತಾರೆ, ಬಟ್ ಒಂದ್ ಚೂರು ಕಹಿ ಇಲ್ಲ. ಓಕೆ. ಈರುಳ್ಳಿ ಏನಿದೆ ಅದ್ರಲ್ಲಿ ಇಟ್ಸ್ ವೆರಿ ಕ್ರಂಚಿ. ತುಂಬಾ ಗೋಲ್ಡನ್ ಫ್ರೈ ಮಾಡಿಲ್ಲ ನೀವು, ಹಾಗೆ ಕಚ್ತಾರೆ ಚೆನ್ನಾಗಿ. ಇಟ್ಸ್ ನೈಸ್. ಓಕೆ. ವಿತ್ ಅ ನೈಸ್ ರೈಸ್, ಸಾಫ್ಟ್ ರೈಸ್, ಕ್ರಂಚಿ ಆನಿಯನ್, ತುಂಬಾ ಚೆನ್ನಾಗಿದೆ. ಮೆಂತ್ಯೆ ಬಾತ್ ಒಂದು ತವಾಗೆ ಇಮಾಮಿ ಸನ್ಫ್ಲವರ್ ಎಣ್ಣೆ ಹಾಕಿ ಕಾಯಿಸಿ. ಅದಕ್ಕೆ ಜೀರಿಗೆ, ಮೆಣಸಿನಕಾಯಿ, ಈರುಳ್ಳಿ, ಮೆಂತ್ಯೆ ಸೊಪ್ಪು ಹಾಕಿ ಬಾಡಿಸಿ. ಖಾರದ ಪುಡಿ, ಗರಂ ಮಸಾಲ ಮತ್ತು ರೈಸ್ ಹಾಕಿ ಆ ಮಿಶ್ರಣವನ್ನು ಕಲಸಿ ಸರ್ವಿಂಗ್ ಬೌಲ್ಗೆ ಹಾಕಿದರೆ ರುಚಿಕರವಾದ ಮೆಂತ್ಯೆ ಬಾತ್ ಸವಿಯಲು ಸಿದ್ಧ. ಇದೇ ಖುಷಿಲಿ ನಂಗೆ ನೆಕ್ಸ್ಟ್ ರೆಸಿಪಿ ಹೇಳ್ಕೊಡ್ಬೇಕು. ಶೋರ್. ಏನ್ ಹೇಳ್ಕೊಡ್ತೀರಾ? ನೆಕ್ಸ್ಟ್ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಬ್ರೆಡ್ ಮಸಾಲ ಅಂತ ಹೇಳಿ. ಮನೇಲಿ ಈಗ ಬಂದಾಗ ಅಗೇನ್ ದ ಸೇಮ್ ಥಿಂಗ್. ಸಡನ್ ಆಗಿ ಮನೆಗೆ ಬರ್ತೀವಿ, ಏನೂ ಇರಲ್ಲ, ಬ್ರೆಡ್ ಅಂತೂ ಇದ್ದೇ ಇರತ್ತೆ. ಒಂದ್ ಚಟ್ನಿ ಮಾಡಿ ಮನೇಲಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು. ಬ್ರೆಡ್ ಅಷ್ಟೇ ಅಲ್ಲ, ಟೊಮೆಟೊಗೂ ಮಾಡ್ಕೋಬಹುದು, ಟೊಮೆಟೊ ಮಸಾಲಾನು ಮಾಡ್ಕೋಬಹುದು, ಆಮೇಲೆ ಬೇಲ್ಪುರಿನೂ ಮಾಡ್ಕೋಬಹುದು, ಸೌತೆಕಾಯಿ ಮಸಾಲಾನು ಮಾಡ್ಕೋಬಹುದು. ಯಾವ ಮಸಾಲ ಬೇಕು, ಪಿಕ್ನಿಕ್ ಮಸಾಲ, ಚಿಪ್ಸ್ ಮಸಾಲ, ಏನ್ ಬೇಕಾ ಮಾಡ್ಕೋಬಹುದು. ಹಾಟ್ ಅಂತ ಹೇಳಿದ್ದು ಅಲ್ವಾ? ಚೆನ್ನಾಗಿ ಮೆಣಸಿನಕಾಯಿ ಹೇಳಿದ್ದು ಇದುವರೆಗೂ many people say it's cute but not hot. ಅಲ್ಲ, ಇಷ್ಟು ಹಾಟ್ ಆಗಿರುವಂತ ಮೆಂತ್ಯ ಬಾತ್ ಮಾಡ್ಕೊಟ್ರೆ ಅದು ಅಷ್ಟು ಖಾರ ಎಲ್ಲ ಹಾಕಿ ಅಲ್ವಾ? ಡೆಫಿನೆಟ್ಲಿ ಇಟ್ ವಾಸ್ ಹಾಟ್. ಅದಕ್ಕೋಸ್ಕರ ಹಾಟ್. ಛೇ, ಅಶ್ವಿನಿ ನಂಗೆ ಹಾಟ್ ಅಂದು ಅಂತ ನಮ್ಗೆ ಖುಷಿ ಆಗಿದೆ. ಓಕೆ, ಇದೇ ಖುಷಿಲಿ ಹಾ. ಈಗ ನನಗೆ ನೆಕ್ಸ್ಟ್ ರೆಸಿಪಿ ಏನ್ ಹೇಳ್ಕೊಡ್ತಾ ಇದ್ದೀರಿ? ಬ್ರೆಡ್ ಮಸಾಲ. ಬ್ರೆಡ್ ಮಸಾಲ. Yeah. ಬ್ರೆಡ್ ಮಸಾಲ ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ. ಓ ಶೋರ್. ಯಾ. ಪುದೀನ ಸೊಪ್ಪು, ಹುಣಸೆ ಹಣ್ಣು, ಕ್ಯಾರೆಟ್ ತುರಿ, ಬೆಲ್ಲ, ಈರುಳ್ಳಿ, ಉಪ್ಪು, ಟೊಮ್ಯಾಟೊ, ಖಾರ ಸೇಬು, ಮೇನ್ ಬ್ರೆಡ್. ಶುರು ಮಾಡೋಣ. ಹಾ, ಅದಕ್ಕಿಂತ ಮುಂಚೆ ನನ್ನ ಜೊತೆ ನಮ್ಮ ಅತ್ತೆ ಬಂದಿದ್ದಾರೆ. ಅವರೇ ನನ್ಗೆ ಇದನ್ನ ಹೇಳ್ಕೊಟ್ಟಿರೋದು, ಸೊ ಅವರು ಬಂದ್ರೆ ಚೆನ್ನಾಗಿರೋದು. ನಿಮ್ಮ ಅತ್ತೆ ಹೆಸರೇನು? ಜ್ಯೋತಿ. ಜ್ಯೋತಿ ಅವರು. ಜ್ಯೋತಿ. ಯಾ. ಜ್ಯೋತಿ ಅಮ್ಮ ಬನ್ನಿ. ಅಮ್ಮ ನಮಸ್ತೆ. ಜ್ಯೋತಿ ಅವರೇ, ವೆಲ್ಕಮ್ ಟು ಒಗ್ಗರಣೆ ಡಬ್ಬಿ. ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. Okay. ಅದು ಇವಳ ಜೊತೆ ಬಂದದ್ದು ಖುಷಿ ಆಗ್ತಾ ಇದೆ. ಇವರು ನನ್ನ ಕೊನೆ ಅತ್ತೆ. 4 ಜನ ಅತ್ತೆಂದ್ರು ಇದ್ದಾರೆ, ಇವರು ನನ್ನ ಕೊನೆ ಫೇವ್ರೇಟ್ ಅತ್ತೆ. Very sweet ಅತ್ತೆ ಜೊತೆ. ಯಾಕೆಂದ್ರೆ ತುಂಬಾ ವರ್ಷ ಒಟ್ಟಿಗಿದೀವಿ ನಾವು. ಇವಳು ಸಣ್ಣಕ್ಕಿದ್ದಾಗಿಂದ ಇವಳ ಜೊತೆ ಇದ್ದೆ ನಾನು, ಹಾಗಾಗಿ. ಸೊ ಇದೇ ಖುಷಿಲಿ ನೀವೇನೋ ಹೇಳ್ಕೊಟ್ಟಿದ್ದೀರಂತೆ ಅವ್ರಿಗೆ ಈ ಒಂದು ಪರ್ಟಿಕ್ಯುಲರ್ ರೆಸಿಪಿ. ಶುರು ಮಾಡೋಣ ಹಾಗಾದ್ರೆ. ಓಕೆ, ಫಸ್ಟ್ ಏನ್ ಬೇಕಾಗುತ್ತೆ ಶಿರ್ಷಿಕಾ? ಒಂದು ಬೌಲ್ ಕೊಡಿ, ಮತ್ತೆ ಸ್ವಲ್ಪ ನೀರು. ಹುಣಸೆ ಹಣ್ಣು ನೀರ್ ಬೇಕು, ಸೊ ಗಿವ್ಚ್ಕೊಂಡ್ಬಿಡೋಣ ಅದನ್ನ. ಸೊ ಇದನ್ನ ಸ್ವಲ್ಪ ನೆನ್ಸ್ಬಿಟ್ಟು ಇದು ನೆನಿತಾ ಇರ್ಲಿ ಸದ್ಯಕ್ಕೆ. ಅಷ್ಟೊತ್ತಿಗೆ ನಾವು ಪುದೀನಾನ ಹರ್ಕೊಂಡ್ಬಿಡೋಣ. ಓಕೆ, ಸೊ ಜಾರ್ ಕೊಡ್ಲಾ? ಹಾ, ಓಪನ್ ಮಾಡಿ. ಸೊ 1 ಕಪ್ ಬೇಕಾಗತ್ತಾ ಪುದೀನ? ಹಾ, ಬೇಕಾಗತ್ತೆ. ಆಕ್ಚುಲಿ ನಿಮ್ಗೆ ಜಾಸ್ತಿ ಬೇಕಾದ್ರೆ, ಯಾಕಂದ್ರೆ ಇದನ್ನ ಸ್ಟೋರ್ ಮಾಡ್ಬೋದು, ಸೊ ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ಎಷ್ಟ್ ದಿನ ಬೇಕಾದ್ರೂ ಫ್ರಿಜ್ ಅಲ್ಲಿ ಇಟ್ಟರೆ ಇರತ್ತೆ. ನಮ್ಮಮ್ಮ ಮಾಡಿದ್ರೆ ಇಷ್ಟು ದೊಡ್ಡ ಬಾಟ್ಲ್ ಅಲ್ಲಿ ಮಾಡ್ಬಿಡ್ತಾರೆ, ಅದೊಂದು ತಿಂಗಳು ಬರುತ್ತೆ. 1 ತಿಂಗಳಿರುತ್ತೆ. ಯಾ 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 ನೀರ್ ಹಾಕೊಳ್ತಾ ಇದೀನಿ. ಅರಿತೀರಾ? ನೀವು ಮಾಡಿ. The most boring thing. ಯಾ, ಇದನ್ನ ಸೋಸ್ಕೊಂಡ್ಬಿಡೋಣ. ಒಂಚೂರು ನೀರು ಹಾಕಿ. ಹುಣಸೆ ಹಣ್ಣಿಂದು ಸೋಸ್ಕೊಂಡ್ಬಿಟ್ಟು ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಆಮೇಲೆ ಇದು ಮಾಡಿದ್ರೆ ಆಯ್ತು. ಇವಾಗ ಇದು ನೆಂದಿದೆ, ಸೊ ಇದ್ರ ರಸನ ತೆಗಿತೀನಿ 1 ನಿಮಿಷ. ಹಾ, ಈ ರಸನೂ ಹಾಕ್ತಾ ಇದ್ದೀನಿ ಇವಾಗ. ಕಿವುಚ್ಕೊಂಡಿರೋಂತ ಹುಣಸೆ ಹಣ್ಣಿನ ರಸ ಹಾಕೋತಾ ಇದ್ದೀರಾ? ಹೌದು ಹೌದು. ಬೆಲ್ಲ ಹಾಕ್ತಾ ಇದ್ದೀನಿ. ಈಗಲೂ ಸ್ಟವ್ ಆನ್ ಮಾಡೋದು ಬೇಡ? ಬೆಲ್ಲ ಹಾಕಿ ಉಪ್ಪು ಹಾಕಿ ಮಾಡಿದ್ರೆ ಆಯ್ತು. ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೋಬಹುದು. ಇದು ಖಾರ ಮಾಡ್ಬೇಕು ಅಂತಿದ್ರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ಓಕೆ, ಈಗ ಆನ್ ಮಾಡಿದ್ರೆ ಆಯ್ತು. ಸೊ ಇದಕ್ಕೆ ನೀರ್ ಹಾಕಿದೀವಿ. ಇದನ್ನ ಕುದಿಸೋದ್ರಿಂದ ಏನ್ ಅಡ್ವಾಂಟೇಜ್ ಅಂದ್ರೆ
ನಾವು ಇದನ್ನ ಸ್ಟೋರ್ ಸ್ಟೋರ್ ಮಾಡ್ಬೋದು ಮಾಡೋದು ಹೌದು. ಒಳ್ಳೆದು. ಅದೇ. ಹಾಳಾಗಲ್ಲ ಹಾಗಾಗಿ. ಇದೊಂದು ಮೇನ್ ಇಂಗ್ರೀಡಿಯೆಂಟ್. ಇದು ರೆಡಿ ಆಗ್ಬಿಟ್ರೆ ನಮ್ಗೆ ಬೇರೆ ಎಲ್ಲ ಈಸಿ ಇದೆ. ಸೊ ಇದನ್ನೆಲ್ಲ ನೀವು ಹೇಳ್ದಾಗೆ ಬ್ರೆಡ್ ಜೊತೆ ತಿನ್ಬೋದು. ಟೊಮ್ಯಾಟೊ ಮಸಾಲ ಮಾಡ್ಕೋಬಹುದು. ಬೇರೆ ಎಲ್ಲ ಸೇಮ್ ಅಲ್ವಾ? ಟೊಮ್ಯಾಟೊ ಮಸಾಲ ಮಾಡ್ಕೋಬಹುದು, ಸೌತೆಕಾಯಿ ಮಸಾಲ ಮಾಡ್ಕೋಬಹುದು, ಚಿಪ್ಸ್ ಏನಾದ್ರು ಇದ್ರೆ ಅಥವಾ ಪಿಕ್ನಿಕ್ ಮಸಾಲ ಮಾಡ್ತಾರೆ, ಬೋಟಿ ಮಸಾಲ ಮಾಡ್ತಾರಲ್ಲ ಅದೆಲ್ಲ ಇದ್ರೆ ಅದ್ರದ್ದು ಮಾಡ್ಕೋಬಹುದು. ಮತ್ತೆ ಬೇಬಿ ಕಾರ್ನ್, ಸ್ವೀಟ್ ಕಾರ್ನ್ದು ಮಸಾಲ ಮಾಡ್ಬೋದು. ಓಕೆ. ಆಕ್ಚುಲಿ ಇದೊಂದು ಮಾಡ್ತಾರೆ, ಖಾರದ ಚಟ್ನಿ ಒಂದ್ ಮಾಡ್ತೀವಿ ನೋಡಿ, ಹಸಿ ಮೆಣಸಿನ್ಕಾಯ್ದು, ಅದು ಮಾಡ್ಕೊಂಡು ಇಟ್ಕೊಬಹುದು. ಇವೆರಡು ಇರತ್ತೆ ನಮ್ಮ ಮನೇಲಿ ನಾರ್ಮಲಿ ಯಾವಾಗ್ಲೂ. ಆಮೇಲೆ ಕೆಲವೊಂದ್ಸಲ ನಿಪ್ಪಟ್ಟು ಚಕ್ಲಿ ಎಲ್ಲ ಇದ್ರೆ ಅದಕ್ಕೂ ಇದನ್ನ ಹಾಕ್ಬಿಟ್ಟು ಮಾಡ್ಕೊಳ್ಬಹುದು. ನಿಪ್ಪಟ್ಟು ಮಸಾಲ ಅಂಡ್ ಜಸ್ಟ್ ಹಾಗೆ ಮೇಲೆ ಎಲ್ಲರಿಗೂ ಚಾಟೇ ಇಷ್ಟ ಅಲ್ಲ. ಹೌದು. ಸೊ ಹಾಗಾದ್ರೆ ನಿಮ್ ಗಂಡಂಗ್ ನೀವು ಅಡಿಗೆನೆ ಮಾಡ್ಕೊಡಲ್ಲ ಪಾಪ. ಹಂಗ ಬರೀ ಅಮ್ಮ ಮಾಡ್ಕೊಟ್ಟಿದ್ಯಾ? ಹೋಟೆಲ್ ಅವ್ರನ್ನ ಮದ್ವೆ ಆಗೋಣ ಅಂತ ಇದೀನಿ. ಸೊ ದಟ್ ಆ ಕೆಲಸ ನನಗಿರಲ್ಲ. ಅಲ್ಲ ಬೆಸ್ಟ್ ರೆಸಲ್ಯೂಷನ್ ಅಲ್ವಾ? ಬೆಳಗ್ಗೆ ತಿಂಡಿ ಅಂತೂ ಆಗತ್ತೆ, ನಂಗೂ ಬಂದ್ಬಿಡತ್ತೆ ಹಾಗೆ ಮನೆಗೆ. ಅಲ್ಲ ಇದೊಂದ್ ಮಸಾಲ ಮಾಡಿ ಇಟ್ಕೊಂಡ್ಬಿಟ್ರೆ ದಿನ ಅವ್ರಿಗೆ ಗೊತ್ತಾಗಲ್ಲ, ಡಿಫ್ರೆನ್ಸ್ ಗೊತ್ತಾಗಲ್ಲ. ಒಂದಿನ ಬೋಟಿ, ಒಂದಿನ ಬ್ರೆಡ್, ಒಂದಿನ ಬೇಲೋ, ಒಂದೊಂದಿನ ಹೌದು. ಮತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಹೆಲ್ದಿ. ಅಂದ್ರೆ ಟೊಮ್ಯಾಟೊ ನಿಪ್ಪಟ್ಟೆಲ್ಲ ಅಲ್ಲ, ಟೊಮ್ಯಾಟೊ ಸೌತೆಕಾಯಿ ಇವೆಲ್ಲ ಮಾಡಿ ಖಾರ ಶೇವ್ ಅವಾಯ್ಡ್ ಮಾಡ್ಬಿಟ್ರೆ ದಿಸ್ ಇಸ್ ವೆರಿ ಹೆಲ್ದಿ. ವಾಟ್ ಅ ಗುಡ್ ಟಿಪ್ ಯು ಗಿವಿಂಗ್ ಟು ಆಲ್ ದ ಯಂಗ್ಸ್ಟರ್ಸ್. ನಿಜವಾಗ್ಲೂ ಸೀರಿಯಸ್ಲಿ, ಯಾಕಂದ್ರೆ ಚಾಟ್ ಅಂದ್ರೆ ನಮ್ಗೆಲ್ಲರಿಗೂ ಬಹಳ ಇಷ್ಟ. ಆಮೇಲೆ ಏನ್ ಗೊತ್ತಾ, ಹೆಸರು ಕಾಳು ಮಸಾಲಾನು ಮಾಡ್ಕೋಬಹುದು. ನಮ್ ಶಿವಮೊಗ್ಗದಲ್ಲಿ ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ ಶಿವಮೊಗ್ಗ ಇಸ್ ವೆರಿ ಫೇಮಸ್ ಫಾರ್ ಚಾಟ್. ಇದು ಸ್ವಲ್ಪ ತಣ್ಣಗಾಗ್ಬೇಕು. ಸೊ ಪಕ್ಕಕ್ಕೆ ಇಟ್ಟಿರೋಣ. ಕುದಿ ಬಂದಷ್ಟು ಒಳ್ಳೇದಲ್ವಾ? ಹೌದು, ಕೆಡೋದಿಲ್ಲ. ಕೆಡೋದಿಲ್ಲ. ಅದು ಎಷ್ಟು ದಿನ ಬೇಕಾದ್ರೂ ನಾವು ಇಟ್ಕೋಬಹುದು. ಮತ್ತೆ ಅದು ತುಂಬಾ ಹಸಕ್ಲೆ ತೆಗೆದ್ರೆ ಅದ್ರದ್ದೊಂದು ಅಡ್ವಾಸನೆ ಬರುತ್ತೆ. ಅವಾಗ ಕುದಿನದು ಒಂದು ಅಡ್ವಾಸನೆ ಬರುತ್ತೆ. ವಾಸನೆ ಹೋಗಿರ್ಬೇಕಲ್ಲ. ಹೌದು, ಅದಕ್ಕೋಸ್ಕರ ಇದ್ ಮಾಡ್ತೀವಿ. ತೀರಾನು ತುಂಬಾನು ಬಾಯ್ಲ್ ಮಾಡ್ಬೇಕಂತಿಲ್ಲ. ತಿಕ್ಕಾಗ್ತಾ ಬರುತ್ತೆ. ತಿಕ್ಕಾಗ್ತಾ ಬರುತ್ತೆ. ಆಕ್ಚುಲಿ ನಿಮ್ಗೆಲ್ಲ ತೆಳು ಬೇಕು ಅಂದ್ರೆ ಕಮ್ಮಿ ಇಟ್ಕೋಬಹುದು, ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಕುದಿಸ್ತಾ ಹೋಗ್ಬೋದು. ಬಟ್ ಏನ್ ಹಾಳಾಗಲ್ಲ ಕುದಿಸಿದ್ರೆ, ಜಾಸ್ತಿ ಸೇಫ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬ್ರೆಡ್ ತಗೊಳ್ಳೋಣ, ಕಟ್ ಮಾಡ್ಕೊಳ್ಳೋಣ. ಸೊ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒನ್ ಬ್ರೆಡ್ ಇಡ್ತಾ ಇದ್ದೀನಿ. ಬೇಕಿದ್ರೆ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ 2 ಬ್ರೆಡ್ ಇಟ್ಕೋಬಹುದು. ನಾ ಇನ್ನೊಂದು ಹೇಳೋದು ಮರ್ತ್ಬಿಟ್ಟಿದ್ದೆ, ಮೊಸರು ಸಕ್ಕರೆ ತುಂಬಾ ಇಂಪಾರ್ಟೆಂಟ್. ಸಾರಿ, ಅದನ್ನೇ ಮರ್ತ್ಬಿಟ್ಟಿದ್ದೆ. ಮೊಸರು ಸಕ್ಕರೆನ ಮಿಕ್ಸ್ ಮಾಡ್ಕೋಬೇಕು ಇವಾಗ. ಈಗ ಬ್ರೆಡ್ಗೆ ಡೈರೆಕ್ಟ್ ಆಗಿ ಮೊಸರು ಸಕ್ಕರೆ ಹಾಕ್ತಾ ಇದೀನಿ. ಈ ತರ ಕಾಂಬಿನೇಷನ್ ನೀವೆಲ್ಲೂ ಕೇಳಿರಲ್ಲ. ಕೆಲವರಿಗೆ ಡೈಜೆಸ್ಟ್ ಮಾಡ್ಕೊಳಕ್ಕೂ ಆಗಲ್ಲ. ಬ್ರೆಡ್ಗೆ ಮೊಸರು ಸಕ್ಕರೆನ ಆಕ್ಚುಲಿ ನಮ್ಮ ಅಮ್ಮ ಮತ್ತೆ ನಮ್ಮ ಅತ್ತೆ ಫಸ್ಟ್ ಟೈಮ್ ಅವರೇ ಇನ್ವೆಂಟ್ ಮಾಡಿದ್ರು ಇದನ್ನ. ಏನೋ ಒಂದು ಅಲ್ಲ, ಮಲೆನಾಡಲ್ಲಿ ನೋಡ್ಕೊಂಡು ಹೇಗೆ ಗೊತ್ತಾ, ಎಲ್ಲ ಸೀಮೆಲೆ ಅಡಿಗೆಗಳು, ಸಿಹಿ ಎಲ್ಲ ಸಿಹಿ. ಸೊ ಹಾಗಾಗಿ ನಾವು ಒಂದು ಸಕ್ಕರೆ ಯೂಸ್ ಮಾಡ್ತೀವಿ, ಇಲ್ಲ ಬೆಲ್ಲ ನಾವು ಯೂಸ್ ನಮ್ಗೆ ಮಾಡ್ತೀವಿ. ಏನೋ ಪ್ಯಾಂಪರ್ ಮಾಡ್ಕೊಳ್ಳೋದಕ್ಕೆ ನಾವೆಲ್ಲ ಗೊದ್ದಗಳು ಅಂತ ಹೇಳ್ತೀವಿ. ಅಂದ್ರೆ ಓಡಿಯೋ ಮೀನ್ ಗೊತ್ತಾಗಳು. ಗೊತ್ತಿಲ್ವಾ? ಅಂದ್ರೆ ಬೆಲ್ಲಕ್ಕೆಲ್ಲ ಬರತ್ತಲ್ಲ, ಇರುವೆ, ದೊಡ್ಡ ಇರುವೆ. ಆತರ ನೀವುಗಳು ಅಂತ. ಓಕೆ. ಯಾಕಂದ್ರೆ ಎಲ್ಲದಕ್ಕೂ ಸಿಹಿ ಬೇಕು, ಎಲ್ಲದಕ್ಕೂ ಸ್ವೀಟ್ ಬೇಕು. ಮಲ್ನಾಡ್ ಕಡೆ ಅದೇ ತರ. ಸೊ ನಮ್ಮಮ್ಮ ಮತ್ತೆ ಅತ್ತೆ ಇಬ್ರು ಇದನ್ನ ಹಾಕ್ತೀನಿ ಅಂದಾಗ, ಅಮ್ಮ ಪ್ಲೀಸ್ ಏನ್ ಮಾಡ್ತಿದ್ವಿ, ಅದು ನಾವು ಗೆಸ್ಟ್ನೆಲ್ಲ ಕರ್ಬಿಟ್ಟಿದ್ವಿ. ಅವಾಗ ಇವರು ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಸೊ ನಾನ್ ಹೇಳ್ಬಿಟ್ಟಿದ್ದೆ, ಪ್ಲೀಸ್ ಅದನ್ನ ನಾನ್ ಫಸ್ಟ್ ಟ್ರೈ ಮಾಡ್ತೀನಿ, ಅದು ಚೆನ್ನಾಗಿದ್ರೆ ಎಲ್ಲರಿಗೂ, ಇಲ್ಲಾಂದ್ರೆ ಪ್ಲೀಸ್ ಬೇಡ, ಮರ್ಯಾದೆ ಕಳ್ಕೊಳ್ಳೋದು ಬೇಡ. ಸೊ ಇದು ತಣ್ಣಗಾದ್ಮೇಲೆ ಇದನ್ನ ನಾವು ಹಾಕೋಬೇಕು ಇದ್ರ ಮೇಲೆ. ಏನ್ ಮಸಾಲೆ ಮಾಡಿದೀರಾ ಅದನ್ನ? ಹೌದು. ಓಕೆ. ಸೊ ಇದಿಷ್ಟೇ ಇರ್ಬೇಕಾ ಕನ್ಸಿಸ್ಟೆನ್ಸಿ, ಅಥವಾ ಇನ್ನೊಂದ್ ಸ್ವಲ್ಪ ತಿಕ್ಕಿರ್ಬೇಕಾ? ಇದು ಇನ್ನೊಂದ್ ಸ್ವಲ್ಪ ತಿಕ್ಕು ಮಾಡ್ಕೋಬಹುದು, ಈ ತರನು ಮಾಡ್ಕೋಬಹುದು. ಫಸ್ಟ್ ಆನಿಯನ್ಸ್, ಓಕೆ, ಆಮೇಲೆ ಟೊಮ್ಯಾಟೊ, ಆಮೇಲೆ ಕ್ಯಾರೆಟ್, ಆಮೇಲೆ ಎಲ್ಲರ ಫೇವ್ರೇಟು ಖಾರ ಸೇವು. ಫೈನಲಿ ಯಾ ಖಾರ ಸೇವ್ ಇಲ್ದೆ ಚಾಟ್ ಮುಗಿಯಲ್ಲ. ಹೌದು. ಯಾ ಬ್ರೆಡ್ ಮಸಾಲ ರೆಡಿ. ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ಮಾಡ್ಲಾ? ಧೈರ್ಯ ತಗೊಂಡು ಮಾಡಿ ಪ್ಲೀಸ್.
ನನಗೆ ಭಯ ಆಗ್ತಾ ಇರೋದು ಏನ್ ಗೊತ್ತಾ? ನಿಮ್ಗೆ ಭಯ ಆಗ್ತಿದೆ ಅಂತ ನಂಗೆ ಅನಿಸ್ತಾ ಇದೆ. ಯಾವ ಸ್ಟೈಲಲ್ಲಿ ತಿನ್ಬೇಕಿದು ಅಂತ. ಯಾವ್ದಾದ್ರು ದೇಸಿ ಸ್ಟೈಲಲ್ಲಿ ಆದ್ರೂ ತಿನ್ನಿ, ವಿದೇಶಿ ಸ್ಟೈಲಲ್ಲಿ ಆದ್ರೂ ತಿನ್ನಿ, ಒಟ್ನಲ್ಲಿ ತಿನ್ನಿ ಪ್ಲೀಸ್. ಬೆಸ್ಟ್. ನಾನ್ ಚಾಟ್ಸ್ ಎಲ್ಲ ತಿನ್ನಕ್ ಹೋದಾಗ ಇಟ್ಸ್ ಸೋ ಎಂಬ್ಯಾರಸಿಂಗ್. ಎಲ್ರು ಮುಂದೆ ಕೂತಿರ್ತಾರೆ, ಹೆಂಗ್ ತಿನ್ಬೇಕು. ಎಸ್ಪೆಷಲಿ ಪಾನಿಪುರಿ. ಎಸ್, ಅದೇ ಫೀಲ್ ಆಗ್ತಿದೆ. ಬಟ್ ಸ್ಟಿಲ್ ಇಟ್ಸ್ ಓಕೆ. ಏನೋ ಎಕ್ಸ್ಪ್ರೆಷನ್ ಬರ್ತಿಲ್ಲ. ಹಾಕಿಲ್ಲ ಅನ್ಸುತ್ತೆ. ಇದನ್ನ ಇನ್ವೆಂಟ್ ಮಾಡಿದ್ಯಾರು? ಅಮ್ಮ ಅತ್ತೆ. ಓ ಗಾಡ್, ಥ್ಯಾಂಕ್ಸ್ ಯಾ. ಬ್ರೆಡ್ ಮಸಾಲ ಮಾಡುವ ವಿಧಾನ: ಮಿಕ್ಸಿಯಲ್ಲಿ ಅರೆದ ಪುದೀನಾ ರಸ, ಹುಣಸೆ ರಸ ಒಂದು ಬಾಣಲಿಗೆ ಹಾಕಿ ಬೆಲ್ಲ, ರುಚಿಗೆ ಉಪ್ಪು ಹಾಕಿ ಕುದಿಸಿ. ಮೊಸರು ಸಕ್ಕರೆಯ ಮಿಶ್ರಣವನ್ನು ಮಾಡಿಕೊಂಡು ಕತ್ತರಿಸಿದ ಬ್ರೆಡ್ ತುಂಡುಗಳ ಮೇಲೆ ಹಾಕಿ. ನಂತರ ಕಾದಿಟ್ಟ ಪುದೀನಾ ಮಿಶ್ರಣದ ರಸವನ್ನು ಬ್ರೆಡ್ ತುಂಡುಗಳ ಮೇಲೆ ಹಾಕಿ. ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್, ಖಾರ ಸೇವನ್ನು ಆ ಬ್ರೆಡ್ ತುಂಡುಗಳ ಮೇಲೆ ಹಾಕಿ ಅಲಂಕರಿಸಿದರೆ ಬ್ರೆಡ್ ಮಸಾಲ ಸವಿಯಲು ಸಿದ್ಧ. ಈಗ ಅತ್ತೆ ಹೇಳ್ಕೊಡ್ತಾರೆ ಬ್ರೆಡ್ ಹಲ್ವಾ. ಶುರು ಮಾಡೋಣ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ಬ್ರೆಡ್, ತುಪ್ಪ, ಸಕ್ಕರೆ, ಏಲಕ್ಕಿ ಪೌಡರ್, ಸ್ವೀಟ್ ಆಗಿದ್ರೆ ದ್ರಾಕ್ಷಿ ಗೋಡಂಬಿ. ಫಸ್ಟ್ ಏನ್ ಕೊಡ್ಲಿ? ಬ್ರೆಡ್ ನ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಳ್ಬೇಕು. ಸೊ ಒಂದು ಚಾಕು ಬೇಕಿತ್ತು. ಆಕ್ಚುಲಿ ಮನೆಗೆ ಸಡನ್ ಆಗಿ ಗೆಸ್ಟ್ ಬರ್ತಾರೆ ಬಂದ್ರೆ ಸಾಮಾನ್ಯ ಬ್ರೆಡ್ ಎಲ್ಲರ ಮನೇಲೂ ಇರತ್ತಲ್ವಾ, ಸೊ ಫಾಸ್ಟ್ ಆಗುತ್ತೆ. ಜಾಸ್ತಿ ಟೈಮ್ ತಗೊಳಲ್ಲ. ತುಂಬಾ ಒಂದು 10 ಮಿನಿಟ್ಸ್ ಒಳಗೆ ಮಾಡುವಂತ ಸ್ವೀಟು. ಸೊ ನಿಮ್ ಮನೇಲಿ ಅಂದ್ರೆ ನಿಮ್ ಇಡೀ ಫ್ಯಾಮಿಲಿ ಖಾನ್ದಾನ್ ಒಂಥರ ಬ್ರೆಡ್ ಖಾನ್ದಾನ್ ಅಂತ ಹೇಳ್ಬೋದು. ಖಂಡಿತ ಅದೇ ನಾವು ಅಡಿಗೆ ಮಾಡೋದ್ರಲ್ಲಿ ಎಲ್ಲರೂ ಎಕ್ಸ್ಪರ್ಟ್ಸ್. ಬಟ್ ಇದೇನು ಅಂದ್ರೆ ಅದು ಹೇಳಿನಲ್ಲ, ನನ್ಗೆ ಸ್ವಲ್ಪ ಫಾಸ್ಟ್ ಆಗಿ ಆಗ್ಬೇಕು ಅಡಿಗೆ ಮೇಲೆ. ತುಂಬಾ ಸಡನ್ ಬೇಗ ಮಾಡ್ಬೇಕು, ಬೇಗ ಹೊರಗೆ ಬರಬೇಕು. ಹಾಗಾಗಿ ಫಾಸ್ಟ್ ಆಗುವಂತದ್ದು ತಗೊಳ್ತೀನಿ ಅಷ್ಟೇ. ಆಕ್ಚುಲಿ ನಮ್ಮ ಮನೇಲಿ ಪ್ಯಾನ್ ಬೇಕಾ? ಇದಕ್ಕೆ ಈಗ ಒಂಚೂರು 1-2 ಸ್ಪೂನ್ ತುಪ್ಪ ಹಾಕೋಣ. ಸ್ಪೂನ್ ಕೊಡಿ. ಈಗ ಇದರಲ್ಲಿ ಬಾಂಡ್ಲಲ್ಲಿ ತುಪ್ಪ ಇಟ್ಕೊಂಡಿದ್ಯಲ್ಲ, ಕಾದಿದೆ. ಇದಕ್ಕೆ ಈ ಬ್ರೆಡ್ ಪೀಸಸ್ನ ಹಾಕೋಣ. ಸ್ವಲ್ಪ ಬ್ರೆಡ್ ಪೀಸಸ್ನ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಇಟ್ಕೊಡಿ ಸ್ಪಚ್. ಅಷ್ಟೊತ್ತಿಗೆ ನಮ್ಗೊಂಚೂರು ಇದಕ್ಕೆ ಸಕ್ಕರೆ ಬೇಕಲ್ಲ, ಸಕ್ಕರೆನ ಒಂದು ಇದರಲ್ಲಿ ಪಾತ್ರೆನಲ್ಲಿ ಒಂಚೂರು ನೀರು ಹಾಕೊಂಡು ಇಟ್ಕೊಳ್ಳೋಣ ಈ ಕಡೆ ಒಲೆನಲ್ಲಿ. ಇದು ಫ್ರೈ ಆಗೋತ್ತಿಗೆ ಅದು ನೀರು ಸಕ್ಕರೆ ಕರಗಿರುತ್ತೆ. ಒಂದು 1/4 ಲೋಟ ನೀರು ಹಾಕಿ. ನೀರ್ ಹಾಕ್ಲಾ? ಸಾಕು ಸಾಕು. ಸಕ್ಕರೆ ಅದಕ್ಕೆ ಎಷ್ಟು ಹಾಕ್ಬೇಕು? ಇದಕ್ಕೆ ಒಂದ್ ಸ್ವಲ್ಪ, ಅಂದ್ರೆ ಒಂದು ಬಟ್ಲೆ ಹಾಕಿದೆ ಬ್ರೆಡ್ ಪೀಸ್, ಒಂದು ಅರ್ಧದಷ್ಟು ಹಾಕಿ. ಅರ್ಧ ಹಾಕಿ. 1 ಕಪ್ ಅಷ್ಟು ಬ್ರೆಡ್ ಇದ್ರೆ ಅರ್ಧ ಕಪ್ ಅಷ್ಟು ಸಕ್ಕರೆ. ಸ್ವೀಟು ತುಂಬಾ ಸ್ವೀಟ್ ಇದ್ರು ಅಷ್ಟು ಇಷ್ಟ ಆಗಲ್ಲ. ಸಾಕಾ? ಸಾಕು. ಸೊ ಇದನ್ನ ಸ್ಟಿರ್ ಮಾಡ್ತಾ ಇರ್ಬೇಕು. ಸ್ವಲ್ಪ ಸಕ್ಕರೆ ಕರಗಿದ್ರೆ ಸಾಕಷ್ಟು. ಸೊ ಶೀರ್ಷಿಕಾ ಚಿಕ್ಕ ವಯಸ್ಸಲ್ಲೆಲ್ಲ ಹೇಗಿದ್ಲು? ತುಂಬಾ ಸೈಲೆಂಟಾ, ತುಂಬಾ ಜೋರ? ಎರಡೂ ಇಲ್ಲ, ಆರಾಮಾಗಿಲ್ಲ. ಆರಾಮಾಗಿ ಅಷ್ಟೇ. ತುಂಬಾ ಜೋರಂತ ಯಾವತ್ತು ನಾನು ನೋಡಿಲ್ಲ. ಚೆನ್ನಾಗಿ ಆಟ ಆಡ್ಕೊಂಡು ಮಜವಾಗಿದ್ವಿ. ನಾನು ಸುಮಾರು ವರ್ಷ ಇದ್ದೆ ಅಲ್ಲ ಅವಳ ಮನೇಲಿ. ನಮ್ದೆಲ್ಲ ಜಾಯಿಂಟ್ ಫ್ಯಾಮಿಲಿ ಅಲ್ಲ, ಹಾಗೆ ತಾಯಿ ಇದ್ರು, ಅಣ್ಣ, ಅತ್ತಿಗೆ, ಇವಳು ಎಲ್ಲ ಸುಮಾರು ವರ್ಷ ಮದ್ವೆ ಆಗಿರ್ಲಿಲ್ಲ ಅವಾಗ ಆ ಮನೇಲೇ ಇದ್ದೆ. ಸೊ ಹಾಗೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ. ಒಟ್ಟಿಗಿದ್ವಲ್ಲ ಸುಮಾರು ವರ್ಷ. ಹಾಗೆ ಮತ್ತೆ ಈಗ ನನ್ನ ಮಕ್ಕಳು ಇವರು ಎಲ್ಲ ಬಾರಿ ಬಾರಿ ಫ್ರೆಂಡ್ಸ್ಗಳು. ನಾವಷ್ಟು ಜನ ಒಟ್ಟು ಟೋಟಲ್ ದೊಡ್ಡ ಖಾನ್ದಾನು. 16 ಜನ. ಸಕ್ಕರೆ ಕರಗಿದೆ, ಸಾಕು. ಇದು ಫ್ರೈ ಆಗಿದೆ, ಆಫ್ ಮಾಡಿ. ಓಕೆ. ಸಕ್ಕರೆ ಅಂದ್ರೆ ಈಗ ಇಷ್ಟ ಆಗಿದೆ, ಸಕ್ಕರೆ ಕರಗಿದ್ರೆ ಸಾಕು. ಸಾಕು, ಸಕ್ಕರೆ ಕರಗಿದ್ರೆ ಓಕೆ. ಸೊ ಈ ತರ ಬ್ರೌನ್ ಹೌದು ಬ್ರೆಡ್ ಬ್ರೌನ್ ಆಗಿರ್ಬೇಕು. ಬ್ರೆಡ್ ಬ್ರೌನ್ ಆಗಿದೆ. ಆ ಸಕ್ಕರೆ ಇದನ್ನ ಹಾಕ್ಲಾ? ಇದಕ್ಕೆ ಹಾಕಿ. ಪೂರ್ತಿ ಹಾಕಿ. ಹಾಲು ಬೇಡಾಯ್ತು. ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಹಾಲು ಹಾಕೋಣ. ಹೀಗೆ
ಸೊ ಚೆನ್ನಾಗಿ ಕೆನೆ ಇರುವಂತ ಹಾಲು ಹಾಕಿದ್ರೆ ಇನ್ನೂ ರುಚಿ ಇರುತ್ತೆ. ಸ್ವಲ್ಪ ತಿಕ್ಕಾಗಿದ್ರೆ ಹಾಲು ಹ್ಮ್ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಗಟ್ಟಿ ಆಗ್ಬೇಕಷ್ಟೇಯ. ಗಟ್ಟಿಯ 1-2 ಸ್ಪೂನ್ ತುಪ್ಪ, ತುಂಬಾ ಬೇಡ, 1-2 ಸ್ಪೂನ್ ಹಾಕಿದ್ರೆ ಸಾಕು. ಸ್ವೀಟ್ ಅಲ್ಲ, ಅದರಿಂದ ಸ್ವಲ್ಪ ತುಂಬಾ ಫಾಸ್ಟ್ ಆಗುತ್ತೆ ನೋಡಿ, ಜಾಸ್ತಿ ಹೊತ್ತೇನು ತಗೊಳ್ಳಲ್ಲ. ಇದು ಸ್ವಲ್ಪ ಗಟ್ಟಿ ಆದ್ರೆ ಸಾಕು. ಮತ್ತೆ ಸ್ವಲ್ಪ ತಣ್ಣದ ಮೇಲೆ ತಣಿತಾ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಅದು, ಹಾಗೆ. ಸೊ ತಿಕ್ ಬರುತ್ತೆ. ಹೌದು, ಹಾ ಹಾ ಗಟ್ಟಿ. ಅದೇ ಹೀಗೆ ದ್ರಾಕ್ಷಿ ಗೋಡಂಬಿ ಪ್ಯಾನ್ ಒಂದು ಬೇರೆ ತಗೊಂಡು ಅದರಲ್ಲಿ ಫ್ರೈ ಮಾಡ್ಬಿಟ್ಟು ಇದಕ್ಕೊಂದು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಬೋದು. ಓಕೆ, ತುಪ್ಪ ಹಾಕ್ಬೇಕಾ? ತುಪ್ಪ ಹಾಕೋಣ. ಸೊ ದ್ರಾಕ್ಷಿ ಗೋಡಂಬಿ ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಏನ್ ಹಾಕೋಬಹುದು. ಬೇಕಾದ್ರೆ ಹಾಕ್ಬೋದು, ಬೇಕಾದ್ರೆ ಬಾದಾಮಿ ಹಾಕ್ಬೋದು ಬೇಕು ಅಂತಿರೋರು ಅಷ್ಟೇ. ಇದು ಸ್ವಲ್ಪ ಬ್ರೌನಿಶ್ ಆಗುವಾಗ ದ್ರಾಕ್ಷಿ ಹಾಕುವ. ಇಲ್ಲಿ ದ್ರಾಕ್ಷಿ ಕಪ್ಪಾಗ್ಬಿಡುತ್ತೆ ಫಸ್ಟಿಗೆ ಹಾಕ್ಬಿಟ್ರೆ. ಅಡಿಗೆಗಳಂದ ತಕ್ಷಣ ಎಷ್ಟೊಂದ್ ಜನ ತುಂಬಾ ಬೋರಿಂಗ್ ಅಪ್ಪ ಮಾಡಕ್ ಆಗಲ್ಲ ಅಂತಾರೆ. ಆದ್ರೆ ಸಿಂಪಲ್ ಆಗಿ ಮಾಡಿದ್ರು ಕೂಡ ಇರೋಂತ ಒಂದು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಯಾವ ತರ ಬೇರೆ ಬೇರೆ ತರದ ಅಡಿಗೆಗಳನ್ನ ನಾವು ಮಾಡ್ಬೋದು. ಅಡಿಗೆನು ತುಂಬಾ ಕಷ್ಟ ಅದೇನಂತ ಹೌದು ನಮ್ಗನ್ಸಲ್ಲ. ಆರಾಮಾಗಿ ಮಾಡ್ಬೋದು. ಅದೇ ಹೇಳಿದ್ನಲ್ಲ, ಫಾಸ್ಟ್ ಆಗಿ ಮಾಡುವಂತದ್ದನ್ನ ಮಾಡ್ಬಿಟ್ಟು ನಾವು ಮತ್ತೆ ಬೇರೆ ಕೆಲಸ ಮಾಡ್ತಾ ಇರ್ತೀವಿ. ಪೂರ್ತಿ ಇಡೀ ದಿವಸ ಏನು ಅಡಿಗೆ ಮನೆಯಲ್ಲಿ ಇರಲ್ಲ. ಅದೇ ಸಾಕದನ್ನ ಇದನ್ನ ಹಾಕ್ಬಿಡೋಣ. ಹೊರಗಡೆ ತಂದು ತಿನ್ನಕ್ಕಿಂತ ಮನೇಲಿ ಮಾಡ್ಕೊಂಡು ಒಳ್ಳೇದಲ್ಲ. ಮತ್ ನಮ್ಗೆ ಒಂದು ಖುಷಿ ಇರುತ್ತೆ, ಮನೆಯವರಿಗೆ ನಾವು ಮಾಡ್ಕೊಟ್ವಿ ಅಂತ. ಅದೊಂದು ಪ್ಲಸ್ ಪಾಯಿಂಟ್ ಅಡಿಗೆ ಮಾಡೋದು. ಅದು ತಿನ್ಬಿಟ್ಟು ಅವ್ರ ಎಕ್ಸ್ಪ್ರೆಷನ್ ಕೊಡ್ತಾರಲ್ಲ, ಈಗ ನಾನಿಲ್ಲ ಎಕ್ಸ್ಪ್ರೆಷನ್ ಕೊಡುವಾಗ ಶೀರ್ಷಿಕ ಯಾವಾಗ್ಲೂ ಒಂದೊಂದ್ಸರಿ ಮಾಡೋದಲ್ವಾ. ಸೊ ಹಾಗಾಗಿ ನೋಡಿ ಇದೀಗ ಗಟ್ಟಿಯಾಗಿದೆ ನೋಡಿ, ಇದು ಬಿಡತ್ತಲ್ಲ ಸುತ್ತ. ಸೊ ಇದು ಸಾಕಿದು, ಈ ಡ್ರೈ ಫ್ರೂಟ್ ಸಾಕು ಅನ್ಸುತ್ತಲ್ಲ. ಸಾಕು ಹಾಕ್ಲಾ? ಹಾಕಿ ಇದಕ್ಕೆ ಸಕ್ಕರೆ ಮತ್ತೆ ಏಲಕ್ಕಿ ಪುಡಿ ನೀವು ಗ್ರೈಂಡ್ ಮಾಡ್ಕೊಂಡಿದ್ದೀರಾ? ಹೌದು, ಒಂದ್ ಸ್ವಲ್ಪ. ಅದು ಅದೇನ ಬಿಸಿಗೆ ಹಾಕಬಾರ್ದು ಯಾವಾಗ. ಆದ್ಮೇಲೆ ಆಫ್ ಮಾಡಿದ್ಮೇಲೆ ಸ್ವಲ್ಪ ಹೀಗೆ ಉದುರಿಸಿದ್ರೆ ಸಾಕು ಅಷ್ಟೇ. ಸಾಕು. ಹೀಗೆ ಬ್ರೆಡ್ ಹಲ್ವಾ ಆಗಿದೆ. ಇದನ್ನ ಸರ್ವಿಂಗ್ ಬೌಲಿಗೆ ಹಾಕುವ. ಚೆನ್ನಾಗಿ ತುಪ್ಪ ಹಾಕಿದ್ದೀರಾ, ಗಮ್ ಅಂತ ಇದೆ. ತುಪ್ಪ ಹಾಕಿದ್ರೆ ಸ್ವೀಟ್ಗಳು ಚಂದ. ಹೌದು. ಬಿಸಿ ಬಿಸಿಯಾದ ಬ್ರೆಡ್ ಹಲ್ವಾ ರೆಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರ ತರನೇ ತುಂಬಾ ಸ್ವೀಟ್ ಆಗಿದೆ ಅಂತ ಗೊತ್ತು. ಟೇಸ್ಟ್ ಮಾಡ್ಲಾ? ತುಂಬಾ ತುಪ್ಪ ಹಾಕಿದ್ದೀರಾ. ನೀವ್ ಇದ್ ಏನ್ರಲ್ಲಿ ಮಾಡಿದೀರಾ ಅಂತ ನಾನು ನೋಡಿದ್ರು ನಂಗೆ ಗೊತ್ತಾಗ್ತಾ ಇಲ್ಲ. ಇಟ್ಸ್ ವೆರಿ ಟೇಸ್ಟಿ. ಅಮ್ಮ ನಿಮ್ ತರನೇ ತುಂಬಾ ಸ್ವೀಟ್ ಆಗಿದೆ. ಇನ್ಸ್ಟೆಂಟ್ ಹಿಂಗ್ ಅನ್ನೋಷ್ಟೊತ್ತಿಗೆ ಆಗೋಗುತ್ತೆ. ಹೌದು, ತುಂಬಾ ಫಾಸ್ಟ್ ಆಗುವಂತ ಸ್ವೀಟ್. ನಿಮ್ ತಲೆನ ಏನ್ ಆಕ್ಚುಲಿ ಈ ತರದೆಲ್ಲ ಇನ್ವೆಂಟ್ ಮಾಡ್ತೀರಾ? ನಿಜವಾಗ್ಲೂ ಹೊಗಳಕ್ ಹೇಳ್ತಾ ಇಲ್ಲ ನಾನು. ಬ್ರೆಡ್ ಅಲ್ಲಿ ಈ ತರ ನಿಜವಾಗ್ಲೂ ಹಲ್ವಾ ಎಲ್ಲ ಮಾಡೋದು ಅಂದ್ರೆ ತುಂಬಾನೇ ಕ್ರಿಯೇಟಿವಿಟಿ ಬೇಕು, ತುಂಬಾ ತಲೆ ಬೇಕು. ತುಂಬಾ ಚೆನ್ನಾಗಿದೆ, ತುಂಬಾ ಟೇಸ್ಟಿ ಆಗಿದೆ. ಬ್ರೆಡ್ ಹಲ್ವಾ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ ಹಾಕಿ ಕತ್ತರಿಸಿದ ಬ್ರೆಡ್ ತುಂಡುಗಳನ್ನು ಕಂದು ಬಣ್ಣಕ್ಕೆ ತಿರುಗುವ ತನಕ ತುಪ್ಪದಲ್ಲಿ ಫ್ರೈ ಮಾಡಿ. ಮತ್ತೊಂದು ಪಾತ್ರೆಯಲ್ಲಿ ಸಕ್ಕರೆ ಮತ್ತು ನೀರಿನ ಮಿಶ್ರಣವನ್ನು ಕುದಿಸಿ ಪಾಕ ಮಾಡಿಕೊಳ್ಳಿ. ಅದನ್ನು ಫ್ರೈ ಮಾಡಿದ ಬ್ರೆಡ್ ತುಂಡುಗಳ ಬಾಣಲಿಗೆ ಹಾಕಿ ಅದಕ್ಕೆ ಹಾಲು ಹಾಕಿ ಕುದಿಸಿ. ಮತ್ತೊಂದು ತವಾದಲ್ಲಿ ದ್ರಾಕ್ಷಿ ಗೋಡಂಬಿಗಳನ್ನು ಫ್ರೈ ಮಾಡಿ ಅದನ್ನು ಸಹ ಬ್ರೆಡ್ ಮಿಶ್ರಣಕ್ಕೆ ಹಾಕಿ ಕುದಿಸಿ. ಸರ್ವಿಂಗ್ ಬೌಲ್ಗೆ ಹಾಕಿ ಗೋಡಂಬಿಯಿಂದ ಅಲಂಕರಿಸಿದರೆ ಸವಿರುಚಿಯಾದ ಬ್ರೆಡ್ ಹಲ್ವಾ ಸವಿಯಲು ಸಿದ್ಧ. ಇನ್ನೊಂದೇ ಒಂದು ಅಡಿಗೆ ಮಾಡ್ಕೊಡ್ಬೇಕಲ್ವಾ? ಸೊ ಯಾರು ಮಾಡ್ಕೊಡ್ತಾರೆ? ಶೀರ್ಷಿಕ ಬೇಡ, ದಯವಿಟ್ಟು ಬೇಡ. ನನ್ಗೆ ಅಷ್ಟು ಚೆನ್ನಾಗಿ ಮಾಡ್ತೀನಿ ಅಲ್ವಾ ನಾನು? ಟೇಸ್ಟ್ ಮಾಡಕ್ಕಾಗಲ್ಲ, ನಿನ್ ಡಯಟ್ ಬ್ರೇಕ್ ಆಗ್ಬಿಡತ್ತಲ್ವಾ? ನಂಗೆ ಟೇಸ್ಟ್ ಮಾಡಕ್ಕಾಗಲ್ಲ, ಎಕ್ಸ್ಪ್ರೆಷನ್ ಕೊಡಕ್ಕಾಗಲ್ಲ. ಅದಕ್ಕೆ ಈಗ ಫುಲ್ ಎಕ್ಸ್ಪ್ರೆಷನ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಯಾಕಂದ್ರೆ ಮನೆಗೆ ಹೋಗೋಗಿ ನಗ್ನಗ್ತಾ ಹೋಗ್ಬೇಕಲ್ಲ. ಸೊ ಅದಕ್ಕೆ ಜ್ಯೋತಿ ಅವ್ರ ಕೈಲಿ ಮಾಡಿಸ್ತಾ ಇದೀನಿ ನಾನು.
ಇವಾಗ ಇವಾಗ ಯು ಕಾಲ್ ಫಾರ್ ಇಟ್ ಅಲ್ವಾ? ಈಗ ಜ್ಯೋತಿ ಅವ್ರ ನೆಕ್ಸ್ಟ್ ರೆಸಿಪಿ ಏನ್ ಹೇಳ್ಕೊಡ್ತಾರೆ? ಫಾಸ್ಟ್ ಆಗುವಂತ ದಿಢೀರ್ ಸೂಪ್. ದಿಢೀರ್ ಸೂಪ್ ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡ್ತೀರಾ? ಅದರಿಂದ ಅಮೆರಿಕನ್ ಸ್ವೀಟ್ ಕಾರ್ನ್, ಕ್ಯಾರೆಟ್, ಸ್ವಲ್ಪ ಸಾಲ್ಟ್ ಟೇಸ್ಟ್ಗೆ, ಪೆಪ್ಪರ್, ಸೂಪ್ ಆಗಿದ್ರಿಂದ ಕಾರ್ನ್ ಫ್ಲೋರ್. ಶುರು ಮಾಡೋಣ. Oh, ಫಸ್ಟ್ ಏನ್ ಬೇಕು? ಫಸ್ಟು ಒಂದು ಬಾಣಲೆಯಲ್ಲಿ ನೀರು ಹಾಕಿ ಕುದಿಯಕ್ಕಿಡೋಣ. ಒಂದ್ ಬೌಲ್ ಅಷ್ಟು ಹಾ, ಹಾಕ್ಬೇಕಾ? ಹೌದು. ಅಂದ್ರೆ ನೀವು ಅಂದ್ರೆ corn ನಮ್ಗೆ ಎಷ್ಟು- ಎಷ್ಟು ಬೇಕೋ ಅಷ್ಟು Okay. ಕಪ್ ನೀರು ಹಾಕ್ಬೇಕು. Okay. ಸೊ ಒಂದ್ ಬೌಲ್ ಮಾಡೋ ಅಂದಾಜಲ್ಲಿ ಒಂದ್ ಬೌಲ್ ನೀರು ಹಾಕೋದು ಸಾಕಾ? ಸಾಕು ಸಾಕು ಸಾಕು. ಇದಕ್ಕೆ ಒಂದ್ ಬೌಲ್ಗೆ ಸಾಮಾನ್ಯ 1 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಹಾಕ್ಬೇಕು. 1 ಸ್ಪೂನ್ ಕೊಡಿ. ಕಾರ್ನ್ ಫ್ಲೋರ್ನ 1 ಸ್ಪೂನ್ ತಗೊಂಡ್ಬಿಟ್ಟು ಇದನ್ನೊಂದು ಸ್ವಲ್ಪ ನೀರಲ್ಲಿ ಕದ್ರಿಬಿಟ್ಟು ಅದು ಕುದಿಯುವಾಗ ಅದಕ್ಕೆ ಸೇರಿಸ್ತಾ ಹೋಗ್ಬೇಕು. ನೀರ್ ಕೊಡ್ಲಾ? ಹಾ. ಸಾಯಂಕಾಲ ಎಲ್ಲ ಆಫೀಸಿಂದ ಬರುವಾಗ ಬಂದಾಗ ಬಿಸಿ ಬಿಸಿಯಾಗಿ ಏನಾದ್ರು ಕುಡಿಯೋಣ ಅಂತ ಅನ್ಸುತ್ತಲ್ಲ, ಆಗ ದಿಢೀರತ್ತ ಮಾಡ್ಕೊಳ್ಬೋದು ಇದನ್ನ. ಕಾಫಿ ಎಲ್ಲ ಬೇಜಾರು ಈಗಿನ ಮಕ್ಕಳಿಗೆಲ್ಲ. ಎಲ್ಲ ಡಯಟ್ ಕಾನ್ಶಿಯಸ್ ಆಗ್ಬಿಟ್ಟಿದ್ದಾರೆ. Diet, ಮತ್ತೆ ಎಲ್ಲ ಈ ತರದ್ದೆಲ್ಲ ಮಕ್ಕಳಿಗೆ ಇಷ್ಟ. ಇದೀಗ ನೀರೆಲ್ಲ ಹಾಕ್ತಾ ಬರ್ತೀನಿ. ಈಗ ನೀರು ಕುದಿತಾ ಇದೆಯಲ್ಲ, ಇದಕ್ಕೆ ಫಸ್ಟ್ ಇದಿರ್ಲಿ. ಸೊ ಕಾರ್ನ್ ಕಾರ್ನ್ ಹಾಕೋಣ. ಕಾರ್ನ್ ಸ್ವಲ್ಪ ಇದು ಮೈಕ್ರೋವೇವ್ ಎಲ್ಲರ ಮನೇಲಿ ಇರುತ್ತಲ್ಲ, 1 ಮಿನಿಟ್ ಮೈಕ್ರೋವೇವ್ ಅಲ್ಲಿ ಇಟ್ಟು ತೆಗೆದ್ರೆ ಸಾಕು. ಅವಾಗ ಇನ್ನು ಇಲ್ಲಿ ಬೇಯಿಸೋ ಅಗತ್ಯ ಇರಲ್ಲ. ಆ ತರ ಅಷ್ಟೇ. ಇದೀಗ ಮೈಕ್ರೋವೇವ್ ಅಲ್ಲಿ ಇಟ್ಟಿದೆ. ಇಲ್ದೇ ಇದ್ದವರು ಇಲ್ಲದೆ ಇದ್ರೆ ಬೇಕಾದ್ರೆ ನೀರಲ್ಲಿ ಒಂದು ಕುದಿಸ್ಕೊಳ್ಬೋದು, ಆಗ ಬೇಯಿಕೊಳ್ಳೋದು. ಟೈಮ್ ಇಲ್ಲ ಅಂದಾಗ ಅದೇ. ಅಷ್ಟೇ. ಇದೀಗ ಇದಕ್ಕೆ ಹಾಕೋಣ ಸ್ವಲ್ಪ ಇದು ಕ್ಯಾರೆಟ್. ಇದು ಹೀಗೆ ಮಿಕ್ಸ್ ಆಗುತ್ತಲ್ಲ, ಇದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕೋ ರೀಸನ್ ಏನಂದ್ರೆ ಸ್ವಲ್ಪ ಥಿಕ್ನೆಸ್ ಬರಲಿ ಬರಕ್ಕೆ ಅಷ್ಟೇಯ. ಇದಕ್ಕೆ ಸ್ವಲ್ಪ ಉಪ್ಪು ಕುದಿಯೋತ್ತಿಗೆ ಹಾಕೋದು. ಪೆಪ್ಪರ್ ಮಾತ್ರ ಆಮೇಲೆ ಹಾಕ್ಬೇಕು. ಆಯ್ತಾ? ಸ್ಟಿರ್ ಮಾಡ್ತಾನೆ ಇರ್ಬೇಕಾ? ಆಯ್ತು, ಸಾಕಲ್ಲ. ಸಾಕಲ್ಲ? ಇದು ಸಾಲ್ಟು ರುಚಿಗೆ ತಕ್ಕಷ್ಟು ಅಷ್ಟೇ. ದಿಢೀರ್ ಕಾರ್ನ್ ಸೂಪ್ ನೋಡಿ ರೆಡಿ ಆಗೋಯ್ತು ಆಗ್ಲೇ. ಆಲ್ರೆಡಿ ಆಗೇ ಹೋಯ್ತಾ? ಇದು ಆಫ್ ಮಾಡಿದ್ರೆ ಸರಿ ಆಯ್ತಾ? ನಿಮ್ಗೊಂದು ಈಸಿ ರೆಸಿಪಿ ಹೇಳ್ಕೊಟ್ರು ನಿಮ್ಮ ಅತ್ತೆ ಇವತ್ತು. ಈಗ ನೋಡಿ ಆಯ್ತು. ಇದನ್ನ ಈಗ ಬೌಲಿಗೆ ಹಾಕೊಂಡು ಮೇಲಿಂದ ಪೆಪ್ಪರ್ ಹಾಕೊಂಡ್ರೆ ಸರಿ. ಇದಕ್ಕೆ ಸ್ವಲ್ಪ ಮೇಲಿಂದ ಪೆಪ್ಪರ್ ಹಾಕ್ಬೇಕು. ಸಾಲ್ಟ್ ಪೆಪ್ಪರ್ ನಿಮ್ಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಹಾಕೊಂಡ್ರೆ ಸರಿ. ಅಷ್ಟೇ. ಓಕೆ. ಹಾಟ್ ನೋಡಿ ಈಗ ಹಾಟ್ ದಿಢೀರ್ ಸೂಪ್ ನಿಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಹಾಟ್ ವಿತ್ ಅ ಬಿಗ್ ಹಾರ್ಟ್. ಥ್ಯಾಂಕ್ ಯು. ಸೊ ಇದಕ್ಕಂತೂ ಸ್ವೀಟ್ ಆಡ್ ಮಾಡಿಲ್ಲಪ್ಪ. ಸ್ವೀಟ್ ಇಲ್ಲ. ಇದು ಒಂದೇ ಸೂಪು ಸಿಹಿ ಇದ್ರೆ ಚೆನ್ನಾಗಿರಲ್ಲ ನನ್ನ ಪ್ರಕಾರ, ಅದಕ್ಕೆ ನಾನು ಸಿಹಿ ಹಾಕಿಲ್ಲ. ಟೇಸ್ಟ್ ಮಾಡ್ಬಿಡ್ಲಾ? ಪ್ರೆಸೆಂಟೇಶನ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಐ ವಾಂಟ್ ಟು ಟೇಸ್ಟ್ ನೌ. ಸೊ ಕೆನ್ ಐ ಟೇಸ್ಟ್? ಯಾ ಶೋರ್. ಇದು ಅತ್ತೆ ಮಾಡಿರೋದ್ರಿಂದ ಫುಲ್ ಧೈರ್ಯದಿಂದ ಇರುತ್ತೆ, ಗೊತ್ತು ನನಗೆ. ತುಂಬಾ ಮಸಾಲೆ ಬೇಕು ಅನ್ನೋ ಅದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಒಂಚೂರು ಮಸಾಲ ಹಾಕ್ಬೋದು ಅದಕ್ಕೆ. ಮಲ್ನಾಡ್ ಕಡೆ ಅವ್ರು ತುಂಬಾ ಸ್ವೀಟ್ ಏನೋ ಸೂಪ್ ಹಾಕಿಲ್ಲ, ಆದ್ರೂ ತುಂಬಾ ಸ್ವೀಟ್ ಆಗಿದೆ. ವೆರಿ ಟೇಸ್ಟಿ ಆಂಟಿ, ವೆರಿ ನೈಸ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಅಂಡ್ ಶೀರ್ಷಿಕಾ, ಅತ್ತೆನ ಕರ್ಕೊಂಡು ಬಂದು ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ನಿಮ್ಮ ಬೆಸ್ಟ್ 4 ರೆಸಿಪೀಸ್ ಅನ್ನ ನಮ್ಗೆ ಹೇಳ್ಕೊಟ್ರಿ. ಹಾಗೆ ವೀಕ್ಷಕರು ಕೂಡ ತುಂಬಾನೇ ಎಂಜಾಯ್ ಮಾಡಿರ್ತಾರೆ. ಬಿಕಾಸ್ ಇಟ್ಸ್ ವೆರಿ ಸಿಂಪಲ್, ಕಡಿಮೆ ಇಂಗ್ರೀಡಿಯೆಂಟ್ಸ್ ಮತ್ತೆ ತುಂಬಾ ಬೇಗ ಆಗುವಂಥದ್ದು. ವೆರಿ ಇನೋವೇಟಿವ್. ನೀವೇ ಕ್ರಿಯೇಟಿವ್ ಆಗಿ ಮಾಡಿ ಏನೇನೋ ಅದು ಇದು ಎಲ್ಲ ಆಡ್ ಮಾಡಿರುವಂಥದ್ದು. ಬಟ್ ಆದ್ರೂ ಹೆಲ್ತ್ ಅನ್ನ ಕೂಡ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿರುವಂತ ರೆಸಿಪಿ. ಟೇಸ್ಟಿ ಅಂಡ್ ಆಲ್ಸೋ ಹಾಟ್. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ಶಶಿಕಾ, ಹೇಗೆ ಅನ್ನಿಸ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು? ತುಂಬಾನೇ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ಅಡ್ಗೆ ಕಾರ್ಯಕ್ರಮ ಅಂದ್ರೆ ನಂಗೆ ಸ್ವಲ್ಪ ಟೆನ್ಷನ್ ಇತ್ತು, ಹೇಗ್ ಮಾಡ್ತೀನಿ. ಬಿಕಾಸ್ ಮನೇಲಿ ಚೆನ್ನಾಗಿ ಮಾಡಿರ್ಬೋದು, ಬಟ್ ಇಲ್ಲಿ ಹೇಗ್ ಬರುತ್ತೆ ಅಂತ ಗೊತ್ತಿಲ್ಲಲ್ಲ. ಅತ್ತೆ ಬರ್ತೀನಿ ಇನ್ಮೇಲೆ ಫುಲ್ ಧೈರ್ಯ. ಏನೇ ಹೆಚ್ಚು ಕಮ್ಮಿ ಆದ್ರೂ ಅವ್ರು ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಇಟ್ಸ್ ಬಿನ್ ವೆರಿ ನೈಸ್. ಫೈನಲಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇಟ್ ವಾಸ್ ರಿಯಲಿ ನೈಸ್ ಹ್ಯಾವಿಂಗ್ ಯು ಬೋತ್ ಹಿಯರ್. ಹಾಗೆ ನಮ್ಮ ಕಡೆಯಿಂದ ನಿಮ್ಗೊಂದು ನೆನಪಿನ ಕಾಣಿಕೆ, ಆಶು ಬೆದ್ರಾ ವೆಂಚರ್ಸ್ ಅವರ ಕಡೆಯಿಂದ ಗಿಫ್ಟ್ ವಾಚರ್. ಜಯಶಂಕರ್ ಸ್ಯಾರಿ ಪ್ಯಾಲೇಸ್, ವಿವಿಪುರಂ ಬ್ಯಾಂಗ್ಳೂರ್ ಅವ್ರ ಕಡೆಯಿಂದ ಗಿಫ್ಟ್ ವಾಚರ್. ಥ್ಯಾಂಕ್ ಯು. ಡಾನ್ಸ್ ಮಾಡಿಸಿದೆ ಅಂತೂ ಬಿಡಲ್ಲ, ಖಂಡಿತವಾಗ್ಲೂ 2 ಸ್ಟೆಪ್ ಹಾಕ್ಲೇಬೇಕು.
ಯಾ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಶೀರ್ಷಿಕಾ ಮತ್ತೆ ಅವರ ಅತ್ತೆ ಅವರ ಬೆಸ್ಟ್ 4 ರೆಸಿಪೀಸ್ ಅನ್ನ ಹೇಳ್ಕೊಟ್ರು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅಂಡ್ ಆಲ್ಸೋ ಇಟ್ಸ್ ವೆರಿ ಹೆಲ್ದಿ. ನೀವು ಕೂಡ ಬೇಗ ಬೇಗ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ಮುಂದಿನ ಸೆಲೆಬ್ರಿಟಿ ಅಂದ್ರೆ ಮುಂದಿನ ಸಂಚಿಕೆಯ ಸೆಲೆಬ್ರಿಟಿ ಯಾರು ಅಂತ ತಿಳ್ಕೊಬೇಕಾದ್ರೆ ಮುಂದಿನ ಸಂಚಿಕೆಯ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ನೀವು ನೋಡ್ಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಬಾಯ್.